₹849 ಬಾಡಿಗೆ ಬಂತು. ಡ್ರಾಪ್ ಇತ್ತು ಇಂದಿರಾನಗರ. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟಿವಿ. ಇದು ಇತ್ತು 3.5 ಕಿಲೋಮೀಟ್ರು. ಪಿಕಪ್ಪಲ್ಲಿ ಬಂದುಬಿಟ್ಟಿವಿ. ಕಸ್ಟಮರು ಬೇಗ ಲೋಡ್ ಮಾಡ್ತಾ ಇದ್ದ, ನೀವು ನೋಡ್ತಾ ಇರ್ಬೋದು. 4 ಲೋಡಿಂಗ್ ಮಾಡಿದ್ರು, 4 ಬಾಕ್ಸ್ ಇತ್ತು. ಲೋಡಿಂಗ್ ಆಯಿತು. ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ಗೆ ಹೊಡ್ತಾ ಇದ್ವಿ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ 25 ಕಿಲೋಮೀಟ್ರ್ ಡ್ರಾಪ್ ಲೊಕೇಶನ್ ಇತ್ತು. ಡ್ರಾಪ್ ಲೊಕೇಶನ್ಗೆ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಓಡ್ತಾ ಇದೆ ಕಸ್ಟಮರು. ಇದು ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಬಂತು. ಅದಾದ ನಂತರ ಕ್ಯಾಶ್ ಮಾಡಿದ್ವಿ. ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಅದಾದ ನಂತರ ಫೋನ್ಪೇ ಮಾಡಿದ್ರು ಕಸ್ಟಮರ್, ನೋಡ್ತಾ ಇರ್ಬೋದು. ಮಾಡಿದ್ರು ಕಸ್ಟಮರು, ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಆದ ನಂತರ ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. 2 ಪಿಕಪ್ ಇತ್ತು, ನೀವು ನೋಡ್ತಾ ಇರ್ಬೋದು. HL ಸೆಕೆಂಡ್ ಸ್ಟೇಜ್ ಅಂತ 2 ಅದೇ ಇತ್ತು. 3ನೇ ಡ್ರಾಪ್ ಇತ್ತು ವಿನಾಯಕನಗರ ಡ್ರಾಪ್ ಇತ್ತು 3ನೇದು. 1ನೇ ಪಿಕಪ್ಪಲ್ಲಿ ಬಂದ್ವಿ. ಲೋಡಿಂಗ್ ಮಾಡ್ತಾಯಿದ್ರು ಹುಡುಗರು. ಇದು 1ನೇ ಪಿಕಪ್ಪು. ಟೋಟಲ್ 3 ಪಿಕಪ್ ಇದೆ. 1 ಪಿಕಪ್ ಆಯಿತು. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ 2ನೇದು ಪಿಕಪ್ಪಿಗೆ. 2ನೇ ಪಿಕಪ್ ಬಂದುಬಿಟ್ಟು ಎಷ್ಟಿದೆ ಅಂತ 400 ಪಿಕಪ್ ಇತ್ತು. ಎಲ್ಲೂ ಬಂದು ಒಂದೇ ಒಂದು ಐಟಮ್ ಇತ್ತು, ನೋಡ್ಬೋದು. ಇದು ಒಂದು ಐಟಮ್ ಇತ್ತು, ಚಿಕ್ಕ ಐಟಮು. 2ನೇ ಪಿಕಪ್ ಆಯಿತು. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು 3ನೇದು ಇದನ್ನು ಬಂದುಬಿಟ್ಟು ಪಿಕಪ್ ಇತ್ತು, ಅಲ್ಲೇ ಲೊಕೇಶನಲ್ಲೇ ಇತ್ತು, ಸ್ವಲ್ಪ ದೂರ. 3ನೇ ಪಿಕಪ್ ಆಯಿತು. ನೀವು ನೋಡ್ತಾ ಇರ್ಬೋದು ಇನ್ನೊಂದು ಐಟಮು, ಅವನು ಬ್ಯಾಗ್ ಇಕ್ಕದ. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. 3 ಕಿಲೋಮೀಟ್ರ್ ಪಿಕಪ್ ಇತ್ತು. ಇದನ್ನು 3.3 ಇತ್ತು. ಅದಾದ ನಂತರ 3ನೇ ಪಾಯಿಂಟಲ್ಲಿ ಬಂದ್ವಿ. ಕಸ್ಟಮರ್ ಬೇಗ ಲೋಡ್ ಮಾಡ್ತಾ ಇದಿತ್ತು ಪೋಸ್ಟ್ ಆಫೀಸು. ಅಲ್ಲಿ ಬಂದುಬಿಟ್ಟು ಲೋಡಿಂಗ್ ಅನ್ಲೋಡ್ ಮಾಡ್ತಾಯಿದ್ದ ಹುಡುಗ ಒಬ್ಬನೇ. ನೋಡ್ತಾ ಇರ್ಬೋದು ಎಷ್ಟು ಐಟಮ್ ಇತ್ತು. 3 ದೊಡ್ಡ ಬಾಕ್ಸು. ಒಬ್ಬನೇ ಹುಡುಗ. ಅವ್ರದ್ದು ಗೋಡಮ್ ಕೂಡ ತೋರಿಸ್ತೀನಿ ನೋಡಿ. ಪೋಸ್ಟ್ ಆಫೀಸಲ್ಲಿ ಅಷ್ಟೊಂದಿತ್ತು ಐಟಮ್ ಎಲ್ಲ ಅನ್ಲೋಡ್ ಮಾಡಿದರು. ಬೇರೆ ಬಂದುಬಿಟ್ಟು ಅವರು ಮೇಡಮ್ ಅಮೌಂಟ್ ತರಕ್ಕೆ ಹೋಗಿದ್ರು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಬಂತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕ್ಯಾಶ್ ಕಲೆಕ್ಟ್ ಆದ ನಂತರ ಇದು ಆರ್ಡರು ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಆದ ನಂತರ ಇದು ಆರ್ಡ್ರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಸೆಕೆಂಡ್ ಆರ್ಡ್ರ್ ಇಲ್ಲಿಗೆ ಆಯಿತು. ಟ್ರಾಫಿಕಲ್ಲಿ ಸಿಗ್ನಲಲ್ಲಿದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ₹580 ಬಾಡಿಗೆ ಇದೆ. ಪಿಕಪ್ ಮಾಡಿದ್ರು ಒಂದೇ ಒಂದು ಐಟಮ್ ಇತ್ತು. ನೋಡ್ತಾ ಇರ್ಬೋದು ₹580 ಬಾಡಿಗೆ ಇದೆ. ಅದಾದ ನಂತರ ಡ್ರಾಪ್ ಹೋಗ್ತಾ ಇದೆ ಲಿಂಗರಾಜಪುರಂಗೆ. ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಹೋಗ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಇದೆ ಅಂತ 13 ಕಿಲೋಮೀಟ್ರ್ ಇತ್ತು. 13 ಕಿಲೋಮೀಟ್ರಲ್ಲಿ ಬಂದುಬಿಟ್ಟಿವಿ ಡ್ರಾಪ್ ಲೊಕೇಶನಲ್ಲಿ. ಅವ್ರು ಯಾರು ಇರಲಿಲ್ಲ, ನಾನೇ ಒಂಚೂರು ವಿಡಿಯೋ ಮಾಡಿ ಮತ್ತು ಅವರಿಗೆ ಒಂಚೂರು ಹೆಲ್ಪ್ ಮಾಡಿದೆ. ಹೆಲ್ಪ್ ಆದ ನಂತರ ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ₹580 ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಟೆ. ಇದು ರೇಟಿಂಗ್ ಕೊಟ್ಟಿವಿ ಕಸ್ಟಮರಿಗೆ. 4 ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡ್ರ್ ಇಲ್ಲಿ ಕಂಪ್ಲೀಟೆಡ್ ಆಯಿತು. ₹256 ಬಾಡಿಗೆ ಬಂತು. ಡ್ರಾಪ್ ಇತ್ತು ಜೀವನಹಳ್ಳಿ ಮಾರುತಿ ಅಂತ. ಅಲ್ಲಿ ಬಂದುಬಿಟ್ಟು ಪಿಕಪ್ ಲೊಕೇಶನ್ ಬಂದುಬಿಟ್ಟು 2.4 ಕಿಲೋಮೀಟ್ರ್ ಇತ್ತು. ಪಿಕಪ್ಪಲ್ಲಿ ಬಂದುಬಿಟ್ಟು ಬೇಗ ಲೋಡ್ ಮಾಡಿದ್ರು. ಇದಿತ್ತು 500 kg. ಮತ್ತು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಟ್ರಿಪ್ ಸ್ಟಾರ್ಟ್ ಆಯಿತು. ಅದಾದ ನಂತರ ಡ್ರಾಪ್ ಇತ್ತು 550 ಮೀಟ್ರು ಅಷ್ಟೇ. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡಿದ್ವಿ. ಇದು ಇತ್ತು ನೋಡಿ ಎಷ್ಟು ಬೇಗ ಇವನು ಚಿಕ್ಕವನು ದೊಡ್ಡವನು ಒಂದು ಮಾತು ಹೇಳ್ತಾವನೆ. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಟಿವಿ. ಕ್ಯಾಶ್ ಕಲೆಕ್ಟ್ ಕೂಡ ಆದ ನಂತರ ಅಮೌಂಟ್ ಪೇ ಮಾಡಿದ್ರು ಕಸ್ಟಮರು. ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಆದ ನಂತರ ಇದು ಆರ್ಡರು ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ₹467 ಬಾಡಿಗೆ ಬಂತು. ಡ್ರಾಪ್ ಇತ್ತು ತೊಗರುಪೇಟೆ ಅಂತ. ಪಿಕಪ್ ಲೊಕೇಶನ್ ಬಂದುಬಿಟ್ಟು 3.2 ಕಿಲೋಮೀಟ್ರ್ ಇತ್ತು. ಅದಾದ ನಂತರ ಪಿಕಪ್ಪಿಗೆ ಬಂದ್ವಿ. ಕಸ್ಟಮರು ಲೋಡ್ ಮಾಡ್ತಾಯಿದ್ದ. 2 ಅಂತ ಹೇಳಿದ್ರು. ಅದಾದ ನಂತರ ಬಿಲ್ ಕೊಟ್ಟರು ಕೂಡ. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 7.4 ಕಿಲೋಮೀಟ್ರ್ ಇತ್ತು. ಅದಾದ ನಂತರ ಟ್ರಾಫಿಕ್ ನೋಡಿ ಹೆವಿ ಇತ್ತು. ಅಲ್ಲೆಲ್ಲ ತಿಕ್ಕಾರಿತಾ ಇತ್ತು, ಫುಲ್ಲು ಜಾಮ್ ಇತ್ತು ರೋಡೆಲ್ಲ. ಅದಾದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎದುರುಗಡೆ ನಿಂತ ಕಸ್ಟಮರು ಇಬ್ಬರು ಹುಡುಗರು ಬಂದರು. ಬೇಗ ಅನ್ಲೋಡ್ ಮಾಡಿದ್ರು. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಬಂತು. ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ಟು ₹467 ಕ್ಯಾಶ್ ಕೊಟ್ಟಿದ್ರು ಕಸ್ಟಮರು. ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ರೇಟಿಂಗ್ ಕೊಟ್ಟಿವಿ ನೋಡಿ. ಅದಾದ ನಂತರ ₹877 ಬಾಡಿಗೆ ಬಂತು. ಪೊಲೀಸರು ಪಿಕಪ್ ಒಳಗಡೆ ಬಿಡಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಸ್ಟಮರು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು. ₹698 ಬಾಡಿಗೆ ಬಂತು. ಪಿಕಪ್ಪು ಆಯಿತು. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಅಂತ ನೀವು ನೋಡ್ಬೋದು. ಇಲ್ಲಿ 14 ಕಿಲೋಮೀಟ್ರ್ ಇತ್ತು. ಅದಾದ ನಂತರ ಟ್ರಾಫಿಕ್ ಇಲ್ಲಿ ಹೆವಿ ಇತ್ತು. ನೋಡಿ ಸಾಕಾಯಿತು. ಪೊಲೀಸರು ಯಾರೂ ಇರಲಿಲ್ಲ. ಎಕ್ಕಡೆ ಬೇಕು ಆ ಕಡೆ ನುಗ್ತಾಯಿದ್ರು. ಬೆಂಗಳೂರಲ್ಲಿ ಸಿಗ್ನಲಲ್ಲೇ ಯಾರೂ ಬರಲ್ಲ ಪೊಲೀಸರು.
ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ವಿ. ಇವ್ರ ಹತ್ರ ಯಾರೂ ಇರಲಿಲ್ಲ. ನನಗೆ ಹೇಳಿದ್ರು ನಾನು ಮಾಡೋಕ್ಕಾಗಲ್ಲ, ಕೈ ನೋವಿದೆ ಅಂತ ಹೇಳಿದೆ. ಅದಾದ ನಂತರ ಕಸ್ಟಮರ್ ಒಬ್ಬರೇ ಅನ್ಲೋಡ್ ಮಾಡ್ತಾಯಿದ್ರು. ಇಲ್ಲಿಗೆ ಎಲ್ಲ ಐಟಮ್ ಇಳಿಸ್ಬಿಟ್ರು. 7 ಬಾಕ್ಸ್ ಇತ್ತು, ಎಲ್ಲ ಅನ್ಲೋಡ್ ಮಾಡಿದ್ರು. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಕ್ಯಾಶ್ ಕಲೆಕ್ಟನ್ನು ಕೊಟ್ಟಿವಿ. ಕ್ಯಾಶ್ ಕಲೆಕ್ಟ್ ಕೊಡೋದಾದ ನಂತರ ಕಸ್ಟಮರ್ ಫೋನ್ಪೇ ಮಾಡಿದ್ರು. ಟ್ರಿಪ್ಪು ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಆದ ನಂತರ ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. 522 ರೂಪಾಯಿ ಬಾಡಿಗೆ ಬಂತು. ಫಸ್ಟ್ ಕೇಕ್ ಝೂನ್ ಇತ್ತು. ಅದಾದ ನಂತರ ಪಿಕಪ್ ಆದ ನಂತರ ಒಂದು HSR ಡ್ರಾಪ್ ಇತ್ತು. ಪಿಕಪ್ ಹೋಗ್ತಾಯಿದ್ವಿ. ಇವಾಗ ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟಿವಿ. 2.1 ಕಿಲೋಮೀಟ್ರ್ ಇತ್ತು. ಪಿಕಪ್ ಲೊಕೇಶನಲ್ಲಿ 2 ಡ್ರಾಪಿಂದ ಐಟಮ್ ಹಾಕಿದ. ಫುಲ್ಲು ನೋಡ್ತಾ ಇರ್ಬೋದು, ಫುಲ್ಲು ಗಾಡಿ ಆಗುತ್ತೆ. ಎಷ್ಟೊಂದು ಐಟಮ್ ಎಲ್ಲ ಲೋಡ್ ಮಾಡಬೇಕು. 2 ಡ್ರಾಪ್ ಇದೆ ಅಲ್ಲ, 1 ಡ್ರಾಪಲ್ಲಿ HSR ಲೇಔಟ್ ಇದೆ, ಇನ್ನೊಂದು ಡ್ರಾಪ್ ಇದೆ ಬೆಳ್ಳಂದೂರು. ನೋಡಿ ಇದು ಇದೆ HSR ಲೇಔಟಿಗೆ ಹೋಗುತ್ತೆ. ಅಷ್ಟೊಂದು ಫುಲ್ ಲೋಡ್ ಮಾಡಿದರೆ ಮಾಡೋ ನಂತರ ಹೋಗ್ತಾಯಿದೆ HSR ಲೇಔಟಿಗೆ ಡ್ರಾಪ್ ಲೊಕೇಶನಿಗೆ. ಫಸ್ಟ್ ಪಿಕಪ್ ಆಯಿತು. ಅದಾದ ನಂತರ ಇವಾಗ ಹೊರಡ್ತಾಯಿದ್ವಿ HSR ಲೇಔಟಿಗೆ. ಟ್ರಿಪ್ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿಂದ ಇವಾಗ ಎಷ್ಟು ಕಿಲೋಮೀಟ್ರ್ ಇದೆ? 3.3 ಕಿಲೋಮೀಟ್ರ್ ಇದೆ. ಅದಂತ ಚಿಕ್ಕ ಹುಡುಗ ಇದೆ, ಇವನೇ ಅನ್ಲೋಡ್ ಮಾಡ್ತಾಯಿದೆ. ಬೇಗ ಅನ್ಲೋಡ್ ಮಾಡ್ದೆ ಇವನೇ. ಫುಲ್ ಗಿಂಡಿ ಥರ ಮೊಟ್ಟೆ ಎಲ್ಲ ಇತ್ತು, ಅದು ಅನ್ಲೋಡ್ ಮಾಡಾದ ನಂತರ ಫುಲ್ ಇಲ್ಲಿ ನೋಡಿ ಎಷ್ಟು ಅನ್ಲೋಡ್ ಆಗಿದೆ ಅಂತ. ಇಷ್ಟೊಂದು ಅನ್ಲೋಡ್ ಆಯಿತು. ಇದಾದ ನಂತರ ಹೋಗ್ತಾಯಿದ್ದೀವಿ. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು 2ನೇ ಡ್ರಾಪಿಗೆ ಹೊರಡ್ತಾಯಿದ್ದೀವಿ ಬೆಳ್ಳಂದೂರಿಗೆ. ಅದು ಬಂದುಬಿಟ್ಟು ಎಷ್ಟಿದೆ ಅಂತಂದರೆ 7 ಕಿಲೋಮೀಟರ್ ಇತ್ತು. ಪಿಕಪ್ ಡ್ರಾಪ್ ಲೊಕೇಶನಲ್ಲಿ ಹತ್ರ ಬಂದುಬಿಟ್ಟು ಅನ್ಲೋಡ್ ಮಾಡ್ತಾಯಿದ್ದ ಹುಡುಗ. ಬೇಗ ಅನ್ಲೋಡ್ ಆಯಿತು. ಇಲ್ಲೂ ಅನ್ಲೋಡ್ ಆದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಇದಿತ್ತು ಆನ್ಲೈನ್ ಬಾಡಿಗೆ. ಅದ ನಂತರ OTP ಕೇಳಬೇಕಾಗಿತ್ತು. ಆ ಕಸ್ಟಮರು ನಮಗೆ OTP ಕೊಟ್ಬಿಟ್ಟು ಬೇಗನೆ ಅನ್ಲೋಡ್ ಮಾಡಿದ್ವಿ. ಟ್ರಿಪ್ ಕಂಪ್ಲೀಟೆಡ್ ಆಯಿತು. ಆನ್ಲೈನ್ ಪೇ ಆಗಿದೆ. 0 ಕಲೆಕ್ಷನ್ ಅಂತ ಬರುತ್ತೆ. ಕ್ಯಾಶ್ ಕಲೆಕ್ಟ್ 0 ಬಂದರೆ ಇದು ಆನ್ಲೈನ್ ಪೇಮೆಂಟ್ ಅಂತ ತಿಳ್ಕೊಂಬಿಡಬೇಕು. ಸರ್ಜಾಪುರ ಮೇನ್ ರೋಡಲ್ಲಿ ಪಿಕಪ್ ಇತ್ತು. ಇಲ್ಲೇ ಇದೆ ಪಿಕಪ್ ಆಯಿತು. ಅದಾದ ನಂತರ ಪಿಕಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟಿತ್ತು ಅಂದರೆ 550 ಮೀಟರ್ ಇತ್ತು. ಒಂದೇ ಒಂದು ಐಟಮ್ ಕೊಟ್ಟ ಕಸ್ಟಮರ್. ಇದಾದ ನಂತರ ಡ್ರಾಪ್ ಲೊಕೇಶನಲ್ಲಿ ಬಂದುಬಿಟ್ಟಿವಿ. ಒಂದೇ ಐಟಮ್ ಇತ್ತು, ಅವ್ನು ತೊಗೊಂಡು ಹೋದ ಕಸ್ಟಮರು. ನೋಡಿ ಎಷ್ಟು ಬೇಗ ಹೋದ ಮೂಟೆ, ಇಲ್ಲಿ ನೋಡ್ತಾ ಇರ್ಬೋದು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಕೊಟ್ಬಿಟ್ವಿ. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಫೋನ್ಪೇ ಮಾಡಿದ್ರು ಕಸ್ಟಮರ್ಗೆ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಕೊಡೋದಾದ ನಂತರ ಟ್ರಿಪ್ ಇದು ಆರ್ಡರ್ ಇಲ್ಲಿ ಕಂಪ್ಲೀಟೆಡ್ ಆಯಿತು. ಪಿಕಪ್ ಕೊಟ್ಟಿದ್ದಾನೆ 3 ಕಿಲೋಮೀಟ್ರ್. ವಿಡಿಯೋ ಮಾಡೋಕ್ಕಾಗಿಲ್ಲ. ನೀವು ನೋಡ್ತಾ ಇರ್ಬೋದು. ನೋಡಿ ಬಾಡಿಗೆ ಬಂದಿದೆ 405 ರೂಪಾಯಿದು. ಲೋಡಿಂಗ್ ಪಾಯಿಂಟಲ್ಲಿ ಬಂದ್ವಿ. ಬೇಗ ಇಬ್ಬರು ಹುಡುಗರು ಇದ್ದರು. ಬೇಗ ಲೋಡಿಂಗ್ ಮಾಡ್ತಾಯಿದೆ. ಇದು ಎಲ್ಲಿಗಪ್ಪ ಹೋಗ್ತಾಯಿದೆ ನೈಟಲ್ಲಿ ಅಂತಂದರೆ ಸಾವಿ ಹೋಗ್ತಾಯಿದೆ. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 400 ಇತ್ತು. ಅದಾದ ನಂತರ ಬೇಗನೆ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡಿದ್ರು. ಯಾಕಂದರೆ ಸಾವು ಹತ್ರ ಬಂದಿದ್ದೀವಲ್ಲ, ಅದಕ್ಕೆ ಟ್ರಿಪ್ ಕಂಪ್ಲೀಟೆಡ್ ಕೊಟ್ಟು ಕ್ಯಾಶ್ ಕಲೆಕ್ಟ್ ಕೊಟ್ಟು ಮೊದಲೇ ದುಡ್ಡು ಕೊಟ್ಟಿದ್ದರು. ಬೇಗನೆ ಹೊರಟಿವಿ. ಯಾಕಂದರೆ ಅಲ್ಲಿ ಸಾವಾಗಿತ್ತು, ಅದಕ್ಕೋಸ್ಕರ ಬೇಗ ಅನ್ಲೋಡ್ ಮಾಡಿ ರೇಟಿಂಗ್ ಕೊಟ್ಟು ಇದು ಆರ್ಡರ್ ಇಲ್ಲಿ ಕಂಪ್ಲೀಟೆಡ್ ಇತ್ತು. ಟುಡೇ ಅರ್ನಿಂಗ್ ನೀವು ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂದರೆ 3947 ರೂಪಾಯಿ ಟುಡೇ ಅರ್ನಿಂಗ್.